ಸಮಾಜದಲ್ಲಿ ನಂಬಿಕೆ ಅನ್ನೋದು ಬೇರೆ, ಮೂಢನಂಬಿಕೆ ಅನ್ನೋದು ಬೇರೆ. ಈ ಮೂಢನಂಬಿಕೆ ವಿಪರೀತ ಆದಾಗ ಅನಾಹುತಗಳಾಗ್ಬಿಡ್ತವೆ. ಈಗ ನೋಡಿ, ಅಂಥದ್ದೇ ಒಂದು ಇನ್ಸಿಡೆಂಟನ್ನು ನರೇಟ್ ಮಾಡ್ತಾ ಇದ್ದೀವಿ ನಾವು. ಕಲಬುರಗಿ ಜಿಲ್ಲೆಯಲ್ಲಿ ಎಂಥ ಮೌಢ್ಯ ಅನ್ನೋ ಪ್ರಶ್ನೆ. ದೆವ್ವ ಹಿಡಿದಿದೆ ಅಂತ ಮಹಿಳೆಯ ಮೇಲೆ ದೌರ್ಜನ್ಯ ಎಸಗಲಾಗಿದೆ. ಬೇವಿನ ಕಟ್ಟಿಗೆಯಿಂದ ಹೊಡೆದು ಮಹಿಳೆಯ ಹತ್ಯೆಯಾಗಿದೆ. ಆಳಂದ ಪಟ್ಟಣದ ನಿವಾಸಿ ಮುಕ್ತಾಬಾಯಿ ಅಂತ 29 ವರ್ಷದ ಮಹಿಳೆ ಹತ್ಯೆಯಾದ ಮಹಿಳೆ. ಮಹಾರಾಷ್ಟ್ರದ ಗಿಡ್ಡೆಪ್ಪನೊಂದಿಗೆ ಮದುವೆ ಆಗಿರ್ತಾರೆ ಮುಕ್ತಾಬಾಯಿ. ತಲೆ ಸುತ್ತು ಬಂದು ಮನೆ ಬಳಿ ಬಿದ್ದಾಗ ಆಕೆಗೆ ದೆವ್ವ ಹಿಡಿದಿದೆ ಅಂತ ಅಂದ್ಕೊಂಡಂತಹ ಗಿಡ್ಡೆಪ್ಪನ ಸಹೋದರ ಮತ್ತು ಸಂಬಂಧಿಕರು ಮನಸ್ಸು ಇಚ್ಛೆ ಹಲ್ಲೆ ಮಾಡಿ ಹೊಡೆದು ಕೊಂದೇ ಹಾಕ್ಬಿಟ್ಟಿದ್ದಾರೆ. ಇದರ ಪರಿಣಾಮ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. 38 ವರ್ಷ ವಯಸ್ಸಾಗಿತ್ತು. ಮುಕ್ತಾಬಾಯಿ ಅವರ ಫೋಟೋವನ್ನು ಗಮನಿಸ್ತಾ ಇದ್ದೀರಾ. ಮಹಾರಾಷ್ಟ್ರದಲ್ಲಿ ವಾಸ ಇದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಆಕೆ ತಲೆ ಸುತ್ತು ಬಿದ್ದಿದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಇವ್ರು ಯಾಕೆ ಅಂದ್ಕೊಳ್ಳಿಲ್ಲ ಅನ್ನೋದು ಪ್ರಶ್ನೆ. ಯಾರು ದಾರಿ ತಪ್ಪಿಸಿದ್ರು ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ. ಮುರುಮ್ ಹೋಗ್ಯಾರ ಸರ್. ದೇವ್ ಬಡ್ದಂತು ಕಟ್ಟಿಗೆ ಬೇನ್ ಕಟ್ಟಿಗೆ ಹೊಡೆದು ದೇವ್ ಬಡ್ದಂತ ಹೊಡೆದಾರ ಬಾಬಾ. ದೇವ್ ಬಡ್ದಂತ ಹೊಡೆದಾರ. ಮಗಳು ಮುದ್ದೆ ಮಾತು ಬಂದಿಲ್ಲ. ನಾ 12 ದವಾಖಾನೆ 12 ಊರು ತಿರುಗಿ ಬಂದು ಮೇನ್ ಕೈಲಿ ಬಂದು BP ಜಾಸ್ತಿ ಆಗ್ಯದಮ್ಮ. ಪೋರಿಗೆ ಮುದ್ದೆ ಮಾಡೋ ಜೀವ ಕೊಲ್ಲಿ ತರ ಕೆಟ್ಟು ಇಟ್ಟು ಹೊಡೆದಾರ. ಎಷ್ಟು ನೋವು ಮಾಡ್ಯಾರ. ನಾ ಸಾಯಕ್ಕೆ ಉಳ್ದಾಳ ಮಗಳು ಅಂತೂ ಟಿಪ್ಗೆ 5 ದಿನ ಮಾಡ್ಯಾರ ಸರ್. ಮಾಡಿದಿನ 7 ಗಂಟೆಗೆ ನನ್ನ ಮಗಳು 7 ಗಂಟೆಗೆ ನನ್ನ ಮಗಳು ಗಾಣಗಾಪುರ ದೇವ್ಗೆ ಹೋಗಿ ಬರ್ಬೇಕು. ಚೀಟಿ ಹಾಕೊಂಡಂದು ಗಾಣಗಾಪುರ್ಗೆ ಹೋದ, ತೆಲಕ್ಕಣಿಗೆ ಹೋದ. ಅದೇ 150 ಕಿಲೋಮೀಟ್ರ್ ಹೋಗಿ ಬಂದಿದ್ದ ಬಾಬಾ. ಆಯ್ತು ಸರ್, 5 ಗಂಟೆಗೆ ದವಾಖಾನೆಗೆ ಬಂದಿನಿ. ನನ್ನ ಮಗಳು ಚಲೋ ಹೀರೋಣಿದಂಗ ಹೋಗ್ಯಾಳ ಬಾಬಾ. ಬಿದ್ದಾಳ ಚಕ್ರ ಬಂದು ಇಕ್ಕಿ ದೇವ್ ಬಡ್ದಾಳ. ಅಳಂದ ದೇವ ಮುರುಮದ ದೇವ ಅಂತ ಹೊಡೆದ. ಅವ್ವ ಮಗ ಹೊಡೆದಾರ. ಇಬ್ಬರು ಬೇಯಿನ ಕಟ್ಗೆಲ್ಲ ಹೊಡೆದಾರ ಸರ್. ಮುರುಮನಾಗ ಯಾರ್ಯಾರ ಮೇಲೆ ಯಾರು ಕಂಪ್ಲೇಂಟ್ ಕೊಡ್ಲತ್ತೀರಿ ನೀವು? ಯಾರು ಕೊಲೆ ಮಾಡ್ಯಾರ ಅಂತೀರಿ? ಅದು ಅವನ ಹೆಸರೇನೆ ತಂಗಿದಾರೆ. ಸಂತೋಷ ಅನಿಲ ಏನದನಪ್ಪ ತಂಗಿರಿ. ನಿಮ್ಮ ತಂಗಿಯವರಿಗೆ ಎದಕ್ಕೆ ಹೊಡೆದ್ರು ಅಂತ ಪರಿ ಏನಾಗಿದೆ? ಅವರು ಹೊರಗಡೆ ಹೋಗಿದ್ದಾರೆ. ಚಕ್ರ ಬಂದು ಬಿದ್ದಿದ್ದಾಳೆ. ಬಿದ್ದಾಣ ಅವಳಿಗೆ BP ಜಾಸ್ತಿ ಆಗಿ ಬಿದ್ದಿದ್ದಾಳೋ ಅಥವಾ ಕಾಲಿಗೆ ಪೆಟ್ಟಾಗಿ ಬಿದ್ದಿದ್ದಾಳೋ ಅದು ದೇವ್ರಿಗೆ ಬಿಚ್ಚೆ ವಿಷಯ. ಅವ್ರೇನು ಮಾಡಿದ್ದಾರೆ, ದೇವ್ ಹಿಡ್ದದಂತ ಒಯ್ದಾರೆ. ಒಯ್ದ್ಗೆಸ್ ಏನು ಮಾಡಿದ್ದಾರೆ ಅಂದರೆ ಅವ್ರಿಗೆ ತುಂಬಾ ಹೊಡೆದು ಬಿಟ್ಟಿದ್ದಾರೆ. ಡಾಕ್ಟ್ರಿಗೆಲ್ಲ ನೋಡಿದ್ದಾರೆ. ನೋಡಿ ಇದೇನು ಗಾಯಮ್ಮ ಅಂದರು. ನಾವು ಕೈಗೆ ಮಾತ್ರ ನೋಡಿದ್ದೀವಿ, ಎಡ್ಡು ಕೈಗೆ ಮಾತ್ರ ನೋಡಿದ್ದೀವಿ. ಮೈಯೆಲ್ಲ ನಾವು ನೋಡಿದ್ದಿಲ್ಲ. ನಾಳೆಗೆ ಬಟ್ಟೆ ಚೇಂಜ್ ಮಾಡ್ಬೇಕಂತ ನೋಡಿದ್ರೆ ನಮ್ಮ ಅಕ್ಕಗೆ ಮೈ ತುಂಬೆಲ್ಲ ಗಾಯನೇ. ಮತ್ತು ಹೇಗೆ ಮಾಡ್ಬೇಕಂದ್ರೆ ಡಾಕ್ಟ್ರ್ ಏನಂದರು, ಅವ್ರು ತುಂಬಾ ಸೀರಿಯಸ್ ಆಗಿದಾರಮ್ಮ. ಅವ್ರಿಗೆ ಹೊಡಿದಾರ ತುಂಬಾ ಜಾಸ್ತಿ. ನಿಮ್ಮ ಮಮ್ಮಿಗೆ ಏನಂತ ಹೊಡೆದ್ರು? ಎದಕ್ಕ? ಯಾರ್ಯಾರು ಹೊಡೆದ್ರು? ಯಾವಾಗ ಏನಾಗಿತ್ತದು? ರಾತ್ರಿ ಸಂಡಾಸ್ಗೆ ಹೋಗಲ್ರಿ, ಅಲ್ಲಿ ಬಿದ್ದಾಳ್ರಿ. ಬಿದ್ದ ಮೇಲೆ ಏನಾಯ್ತು? ಇದು ಮನ್ಯಾಗ ತಂದಿಡು ಕಟ್ಗೆ ತಗೊಂಡು ಹೊಡೆದ್ರಿ. ಏನಂತ ಹೇಳಿ ಹೊಡೆದ್ರು? ಹೊಡೆ ಹೊತ್ತಿಗೆ ದೆವ್ವ ಹೊಡೆದಾರ. ಅದಾದ್ಮೇಲೆ ಏನಾಯ್ತು? ಯಾವಾಗ ಹೊಡೆದಾರ? ರಾತ್ರಿ ಈ ಕಡೆ ನೋಡು. ಮತ್ತೆ ರಾತ್ರಿನ ಬೆಳಗ್ಗೆ. ಮೂಢನಂಬಿಕೆ ಅನ್ನೋದು ಹೇಗೆ ಬಲಿ ಪಡ್ಕೊಂಡ್ಬಿಡುತ್ತೆ ಕೆಲವರನ್ನ, ಅಮಾಯಕರನ್ನ ಅನ್ನೋದಕ್ಕೆ ಇದು ಡೀಟೇಲ್ಸು. ಮುಕ್ತಾಬಾಯಿ ಮೂಢನಂಬಿಕೆ ಅತಿಯಾದ ಪರಿಣಾಮನೇ ಸಾವನ್ನಪ್ಪಿರೋದು. ಅವ್ರ ಕುಟುಂಬದವರು ಆಕೆ ಹೆಲ್ತ್ ವಿಚಾರದಲ್ಲಿ, ಆರೋಗ್ಯ ವಿಚಾರದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿರುತ್ತಂತ ಯಾಕೆ ಅಂದ್ಕೊಳ್ಳಿಲ್ಲ ಅನ್ನೋದೇ ಗೊತ್ತಾಗ್ತಿಲ್ಲ. ಹಳ್ಳಿ ಕಡೆಗಳೆಲ್ಲ ಜಾಗೃತಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾರೋ ತಲೆ ಸುತ್ತು ಬಿದ್ದರು ಅಂದ ತಕ್ಷಣ ಅವ್ರಿಗೆ ದೆವ್ವ ಹಿಡಿದಿದೆ ಅಂತಲೇ ಅಲ್ಲ, ಅವರ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಆಗಿರುತ್ತೆ. ಲೋ BP ಆಗಿರುತ್ತೆ, ಶುಗರ್ ಲೆವೆಲಲ್ಲಿ ವೇರಿಯೇಷನ್ಸ್ ಆಗಿರುತ್ತೆ, ಅಥವಾ ಡಿಹೈಡ್ರೇಷನ್ ಆಗಿರುತ್ತೆ, ನಿರ್ಜಲೀಕರಣ ಆಗಿರುತ್ತೆ. ಯಾಕೆ ಹಿಂಗೆ ಅನ್ಕೋತಾರೋ ಏನೋ.